ನಾನು ಫೋನ್ನಲ್ಲಿ ಮಾತಾಡಿದೆ ಇಲ್ಲಿ ಬರಬೇಕಾದ್ರೆ. ಹೀ ಈಸ್ ಅವರ್ ಲೀಡರ್, ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿ. ಅವ್ರಿಗೆ ಜವಾಬ್ದಾರಿಯನ್ನು ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದೆ. ಆ್ಯಸ್ ಎ ಜನರಲ್ ಸೆಕ್ರೆಟರಿ ಅಲ್ಲಿಗೆ ಹೋಗಿದ್ದಾರೆ. ಇದು ತೀರ್ಮಾನ ಮೋದಿಜಿಯವ್ರ ನೇತೃತ್ವದಲ್ಲಿ, ಅಮಿತ್ ಶಾಜಿಯವ್ರ ನೇತೃತ್ವದಲ್ಲಿ, ಇಲ್ಲಿ ಅಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ನಡೆದಿದ್ದರೆ ರಾಜ್ಯ ಮಟ್ಟದಲ್ಲಿ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದರು. ಅವರೂ ಕೆಲಸ ಮಾಡ್ತಾರೆ, ಉಳಿದವರು ಕೆಲಸ ಮಾಡ್ತಾರೆ. ಯಾವುದೇ ಅಪಸ್ವರಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಎಲ್ಲರೂ ಜೋಡಿಸ್ಕೊಂಡು ಕೆಲಸ ಮಾಡುವಂಥ ಕೆಲಸ ಮಾಡ್ತೇವೆ. ನಿನ್ನೆ ಅವರು ಮಾತಾಡಿದ್ರು, ಒಂದು ಭಾಷಣವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ವಲ್ಪ ಕಾರವಾಗಿ ಮಾತಾಡಿದ್ರು. ಕಾಂಗ್ರೆಸ್ ಹಾಗೂ JDS ಯಾರಾದರೂ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಮುಟ್ಟಿದ್ರೆ ಸರಿ ಇರಲ್ಲ, ಎಚ್ಚರ ವಾರ್ನಿಂಗ್ ಕೊಡೋ ಟೈಪಲ್ಲಿ ಮಾತಾಡಿದ್ರು. ಇಲ್ಲಿ ಒಂದ್ ಕಡೆ ಮೈತ್ರಿ ಆಗ್ತಿದೆ, ಇನ್ನೊಂದ್ ಕಡೆ ಆ ರೀತಿ ಕಾರವಾದಂತ ಭಾಷಣ ಬರ್ತದೆ. ಯಾವ ರೀತಿ ಸಮನ್ವಯ ಆಗುತ್ತೆ? ನಾನು ಕಾರವಾಗಿ ಮಾತಾಡ್ತಿದ್ದೆ. ಈಗ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗೋಕ್ಕೆ ರಾಜಕೀಯ ಎಲೆಕ್ಷನಲ್ಲಿ ಗೆಲ್ಸೋದಕ್ಕೆ ಬಂದಿಲ್ವಾ? ಇವತ್ತು ನಾನು ಬಂದಿದ್ದೀನಿ, ನಾಳೆ ಪ್ರೀತಮ್ ಗೌಡರು ಬರ್ತಾರೆ. ಬರಲೇಬೇಕ್ರಿ, ಬರಲೇಬೇಕು. ದೇಶಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದು ಯಾವುದೂ ಇಲ್ಲ, ಪಕ್ಷಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದು ಯಾವುದೂ ಇಲ್ಲ. ಈಗ ಹೊಳೆನರಸೀಪುರದ ದೇವರಾಜೇಗೌಡರು ಬಂದಿದ್ರು, ಇಲ್ಲಿ ತನಕ ಡೋರ್ ತನಕ ಬಂದು ಇದು ನಮ್ಮ ಸಭೆ ಅಲ್ಲ ಅಂತೇಳಿ ವಾಪಸ್. ಈ ರೀತಿ ಒಂದಷ್ಟು ಇನ್ನೂ ಕೂಡ ಸಮನ್ವಯ ಆಗ್ತಾ ಇಲ್ವೇನೋ ಅಂತೇಳಿ ಹೊರನೋಟ. ನೋಡಿ, ಇದೊಂದು ಕುರುಕ್ಷೇತ್ರ ಯುದ್ಧ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ನೇತೃತ್ವವನ್ನು ನರೇಂದ್ರ ಮೋದಿಯವರು ವಹಿಸಿದ್ದಾರೆ. ಕೌರವರ ನೇತೃತ್ವವನ್ನು ಇಂಡಿಯಾ ಅಲಯನ್ಸ್ ವಹಿಸ್ಕೊಂಡಿದೆ. ಪಾಂಡವರ ಜೊತೆಗೆ ಯಾರ್ಯಾರು ಯುದ್ಧ ಮಾಡಬೇಕು ಅಂತ ಬಯಸ್ತಾರೆ ಅವ್ರು ಪಾಂಡವರ ಜೊತೆಗೆ ಸೇರ್ಕೊಳ್ತಾರೆ. ಕೌರವರ ಜೊತೆಗೆ ಹೋಗಿ ಯುದ್ಧ ಮಾಡಬೇಕು ಅಂತ ಬಯಸೋರು ಇರ್ತಾರೆ, ಅವರು ಕೌರವರ ಜೊತೆಗೆ ಸೇರ್ತಾರೆ. ಆದರೆ ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದಿದ್ದು ಪಾಂಡವರು. ಧರ್ಮ ಎಲ್ಲಿರುತ್ತೆ, ದೇಶ ಪರವಾಗಿ ಯಾರು ನಿಂತ್ಕೊಳ್ತಾರೆ ಅವರೇ ಗೆಲ್ಲಬೇಕಾಗಿರೋದು. ಹಾಗಾಗಿ ದೇಶ ಗೆಲ್ಲಬೇಕು ಅಂತ ಅನ್ನೋರೆಲ್ಲ NDA ಅಲಯನ್ಸ್ ಜೊತೆಗೆ ಬರ್ತಾರೆ, NDA ಅಲಯನ್ಸಿಗೆ ಓಟ್ ಕೊಡ್ತಾರೆ. ದೇಶ ಹಾಳಾದ್ರೂ ಪರವಾಗಿಲ್ಲ ಅನ್ನೋಂಥ ಕೆಲವು ಜನ ಇರ್ತಾರೆ. ಹಾಗಾಗಿ ಅವರು ಯಾರ ಕೌರವರ ಜೊತೆಗೆ ಸೇರ್ಕೊಂಡ್ರೆ ಅವರು ನಾಶವಾಗಿ ಹೋಗ್ತಾರೆ, ಕೌರವರಂತೂ ನಾಶವಾಗಲೇಬೇಕು, ಹಾಗೆ ಆಗ್ತಾರೆ. ನಾವು ಪಾಂಡವರು, ನಾವೆಲ್ಲರೂ. ಇಲ್ಲ ಇಲ್ಲ, ಹಂಗೆ ಹೇಳಿಲ್ಲ ನಾನು. ಕೆಲವರು ನಾನು ಯುದ್ಧ ಮಾಡಲ್ಲ ತಟಸ್ಥ ಅಂತಲೂ ಹೇಳ್ಬೋದು. ಅವ್ರು ನಿಂತ್ಕೊಂಡು ನೋಡೋರು ಆಗ್ತಾರೆ. ನಾವೆಲ್ಲರೂ ಪ್ರತಿ ಕಾರ್ಯಕರ್ತನನ್ನು ಜೋಡಿಸೋ ಪ್ರಯತ್ನ ಮಾಡ್ತೀವಿ. ಇನ್ನು ಈಗ ಕೆಲವರು ತಕ್ಷಣಕ್ಕೆ ಜೋಡಿಸ್ಕೊಂಡಿದ್ದಾರೆ, ಕೆಲವರು ಮಾತಾಡಿಸಿದ ಮೇಲೆ ಜೋಡಿಸ್ಕೊಂಡಿದ್ದಾರೆ, ಕೆಲವರು ಮುಂದೆ ಜೋಡಿಸ್ಕೊಳ್ತಾರೆ. ಯಾರನ್ನೂ ಬಿಡಲ್ಲ.